ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬ ಲಾಟ್ರಿ. ನೀವು ಸೆಟ್ಟಲ್ಲಿ ಹೇಳಿರೋ ಒಂದು ಸುಳ್ಳು ಅವಾಗವಾಗ ಹೇಳ್ತಿರ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಏನ್ ಸಿರಿ, ಏನ್ ತನು, ನಾನೇನ್ ತಪ್ಪು ಮಾಡಿದೀನಿ? ಹಿಂಗ್ ಮಾಡ್ತೀನ ನಾನು? ಏಯ್, ಇದು ಯಾವುದೋ ಸೀರಿಯಲ್ ನೋಡ್ಕೊಂಡ್ ಬಂದ್ಬಿಟ್ಟು. ನಿಮ್ಮ ಸೆಟ್ಟಲ್ಲಿ ನಿಮ್ಮ ಫೇವ್ರೇಟ್ ಆರ್ಟಿಸ್ಟ್ ರಕ್ಷಿತ್ ಅವರಂತೆ, ಹೌದಾ? ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾನೆ ಇರ್ತಾರೆ. ಮೂರನೇದು ಆಕ್ಟಿಂಗ್ ಅಂತೂ ಇವ್ರಿಗೆ ಬರೋದೇ ಇಲ್ಲ. ಫಸ್ಟ್ ಒನ್ ಇಸ್ ಅ ಲೈ ಅಂಡ್ ಥರ್ಡ್ ಒನ್ ಇಸ್ ಆಲ್ಸೋ ಅ ಲೈ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾದಿಂದ ರಕ್ಷಿತ್ ನಾಗ್ ಅವರು, ಸಂಜನಾ ದಾಸ್ ಹಾಗೆ ಅನುಷಾ ಅವರಿದ್ದಾರೆ. ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಆಮೇಲೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಮೊದಲನೇ ಸಿನಿಮಾದಲ್ಲೇ ಇಬ್ಬಿಬ್ರು ಮುದ್ದಾಗಿರೋ ಹೀರೋಯಿನ್ ಹೆಂಗಿವೆಲ್ಲ ಸಾಧ್ಯ? ಏನೋ ಭಗವಂತನ ಆಫರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಅಂದಿದ್ದು ಹರಿ ಅವರು ಅಂದ್ರೆ. ಹೌದು. ಸೊ ಈಗ ಹಿಂಗಿರೋ ಸಿನಿಮಾದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಆ ಫಾರ್ಮ್ಯಾಟಲ್ಲಿ, ಆ ಟೆಂಪ್ಲೇಟಲ್ಲಿ ತುಂಬ ಜನ ಕಂಗ್ರ್ಯಾಟ್ಸ್ ಹೇಳಿರ್ತಾರೆ. ಸೊ ಇಲ್ಲಿ ಒಂದು ಫನ್ ರೌಂಡ್ ತೊಗೊಂಬಂದಿದ್ದೀನಿ. ಸೊ ಯಾರನ್ನ ಚೆನ್ನಾಗಿ ಕಾಲೆಳಿತಾರೆ ಆ್ಯಂಡ್ ಎಷ್ಟು ಮಜವಾಗಿ ಈ ರೌಂಡನ್ನ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಓಕೆನಾ? ಹಂಗಂದ್ರೆ ನನಗೆ ಹೇಳೋದು ಫಿಕ್ಸ್ ಆಗ್ಬಿಡಿ. ನಿಮ್ಮಿಂದ ಶುರು ಮಾಡೋಣ. ಈ ಚೀಟಿಗಳು ನೋಡಿದ್ರೇ ಭಯ ಆಗ್ತದೆ. ನೀವು ಬಿಲೀವ್ ಮಾಡೋ ಒಂದು ಸೂಪರ್ಸ್ಟಿಷಿಯಸ್ ನಂಬಿಕೆ, ಅದು ಒಂದು ಆ್ಯಕ್ಚುಲಿ ನಾನು ಡಿಕೋಡ್ ಮಾಡಿದ್ದೀನಿ ಸರ್. ಏನಂತಂದರೆ, ನೀವು ಇಂಡಿಯಾಸ್ ಮೋಸ್ಟ್ ಗ್ರಾಸಿಂಗ್ ಮೂವೀಸ್ ತೊಗೊಳ್ಳಿ, ಒಂದು ಅಂದರೆ ಟಾಪ್ 10 ತೊಗೊಳ್ಳಿ. ಅಷ್ಟರಲ್ಲೂ ನಿಮ್ಗೆ ಒಂದು ಕಾಮನ್ ಪಾಯಿಂಟ್ ಏನು ಬರುತ್ತೆ ಅಂದರೆ ಹೆಸರಿಗೆ ಸಂಬಂಧ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೈಯೆಸ್ಟ್ ತೊಗೊಂಡ್ರೆ ಇವಾಗ ದಂಗಲ್ ಬರುತ್ತೆ. ದಂಗಲಲ್ಲಿ ಅಮೀರ್ ಖಾನ್, ಅಮೀರ್ ಅಂದರೆ ಶ್ರೀಮಂತ. ಅದ್ರ ಕೆಳಗಡೆ ಬರ್ತೀರಾ ಅಂದರೆ ಇವಾಗ ಬಾಹುಬಲಿ ಅಂದರೆ ಅಲ್ಲಿ ಪ್ರಭಾಸ್ ಅವರು ಇರ್ತಾರೆ. ಪ್ರಭಾಸ್ ಹೆಸರಲ್ಲಿ ಪ್ರಭಾಸ್ ರಾಜ್ ಅಂತ ಇದೆ. ರಾಜಮೌಳಿ ಅವರು ರಾಜ್. ಎಗೇನ್ KGF ಬಂದರೆ ಯಶ್ಗೆ ರಾಕ್ ಕಿಂಗ್ ಅಲ್ಲೇ ಇದೆ, ಅವರು ಯಶು. ಅದ್ರ ಮೇಲೆ ಆ ಪಿಕ್ಚರಲ್ಲೂ ಅವ್ರ ಹೆಸರು ಅಂದರೆ ಕೃಷ್ಣ ರಾಜಪ್ಪ ಬೇರ್ಯ ಅಂತ ಏನೋ ಬರುತ್ತೆ, ಅಲ್ಲೂ ರಾಜ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ರಾಜ್, ಈಗ ಸೂಫ್ರಮ್ ಸೋ ಇಟ್ಟು ರಾಜ್ ಬಿ ಶೆಟ್ಟಿ. ಈ ಎಲ್ಲ ಕಡೆ ರಾಜ್ ಅನ್ನೋದು ನಾನು ಹೆವಿ ನೋಡಿದ್ದೀನಿ. ಒಟ್ನಲ್ಲಿ ಆರ್ನ ನಂಬ್ತೀನಿ, ಇಂಡಸ್ಟ್ರಿಗೆ ವರ್ಕೌಟ್ ಆಗುತ್ತೆ ಅಂತ. ಬಟ್ ನೆಕ್ಸ್ಟ್ ಪಿಕ್ಚರಲ್ಲಿ ರಾಜ್ನ ಹಾಕೋಬೇಕು ಅಂದ್ಕೊಂಡಿದ್ದೀನಿ. ಪುಷ್ಪನೂ ಅಷ್ಟೇ, ಪುಷ್ಪರಾಜ್. ರಾಜನ ನಿಮ್ಮ ಹೆಸರಿಗೆ ಹಾಕೋತೀರಾ ಇಲ್ಲ ಸಿನಿಮಾ ಇರೋ ಕ್ಯಾರೆಕ್ಟರ್ ಹಾಕೋತೀರಾ? ಸಿನಿಮಾಗೆ. ನಂದು ಹೆಸರು ರಕ್ಷಿತ್ ನಾಗೆ, ರಾಜ್ ಮಾಡ್ಕೊಂಡ್ಬಿಡ್ತೀರಾ? ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಹೆಸರು ಹಾಕ್ಬೇಕದು. ನೆಕ್ಸ್ಟ್ ಕ್ವಶನ್, ನಿಮ್ಮ ಮೋಸ್ಟ್ ಯೂಸ್ಲೆಸ್ ಟ್ಯಾಲೆಂಟ್ ಯಾವ? ನನ್ನ ಸೋಂಬೇರಿತನ ಸರ್. ಏನಾದರೂ ನನಗೆ ಏನೂ ಕೆಲಸ ಇಲ್ಲ, ಇವತ್ತೇನು ಮಾಡೋಕ್ಕಿಲ್ಲ ಅಂತ ಅಂದರೆ ಇಡೀ ದಿನ ಬೇಕಿದ್ರೆ ನೆಕ್ಸ್ಟ್ ಡೇವರೆಗೂ 24/7 ಬೆಡ್ಡಲ್ಲೇ ಇರ್ತೀನಿ. ಆರಾಮಾಗಿ ಬೆಡ್ಡಲ್ಲೇ ಫೋನ್ ಇಟ್ಕೊಂಡು ಹಂಗೆ. ಎಲ್ಲರಿಗೂ ಇದೆ ಟ್ಯಾಲೆಂಟ್. ಈ ಟ್ಯಾಲೆಂಟ್ ಎಲ್ಲರಿಗೂ ಇದೆ. ಕರೆಕ್ಟ್. ಹೌದಾ? ನಾನು ಮೋಸ್ಟ್ ಟ್ಯಾಲೆಂಟೆಡ್. ನಾನೇ ಸೋಂಬೇರಿ ಅನ್ಕೊಂಡಿದ್ದೆ. ಹಂಗಂದ್ರೆ ಇಷ್ಟು ದಿನ ನನ್ನ ಟ್ಯಾಲೆಂಟ್ಗೆ ಕ್ರಿಪ್ ಮಾಡ್ತಾ ಇದ್ದೆ. ಅಯ್ಯೋ, ಎಲ್ಲರೂ ಕೆಲಸ ಮಾಡ್ತಿದ್ರೆ ನಾನು ಇಲ್ಲಿ ಮಲ್ಕೊಂಡು ಕೂತಿದ್ದೀನಿ. ನೀವು ಆನ್ಸರ್ ಮಾಡಾದ್ಮೇಲೆ ಸುಮಾರು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಅಣ್ಣ ನನಗೂ ಇದೆ ಸರ್, ನನಗೂ ಇದೆ ಅಂತ ಹಾಕ್ತಾರೆ. ನೀವು ಸೆಟ್ಟಲ್ಲಿ ಹೇಳಿರೋ ಒಂದು ಸುಳ್ಳು ಅವಾಗವಾಗ ಹೇಳ್ತಿರ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಗುಡ್ ಒನ್. ಐ ವಾಸ್ ವೇಟಿಂಗ್ ಫಾರ್ ಇಟ್. ಸೊ ಮೊದಲನೇ ಊರಲ್ಲೇ 6 ಹೊಡೆದಿದ್ದಾರೆ ಅವರು, ಮೊದಲನೇ ಕ್ವಶನ್ ಅಲ್ಲೇ. ನೆಕ್ಸ್ಟ್ ನೋಡಿ. 5 ಆಕ್ಟರ್ಸ್ ತರ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೈಟಲ್ ಅನ್ನ ಮಿಮಿಕ್ ಮಾಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬ ಲಾಟ್ರಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಗೈಸ್, ಗುಡ್ ಜಾಬ್. ಅದು ಅನನ್ಯ ಪಾಂಡೆ. ಓಕೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಯಾರ್ದು ಅಂತ ಹೇಳ್ಬಿಟ್ಟು ಹೇಳಿ. ಅದು ಯಶ್ ಸರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಒಳ್ಳೆದ. ಎಲ್ರಿಗೂ ನಮಸ್ಕಾರ. ಆರಾಮಾ? ಓಕೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡದೆ ಬಂದು ನೋಡಿ ಅಷ್ಟೇ. ನೈಸ್, ಗುಡ್ ಅಟೆಂಪ್ಟ್. ನೈಸ್. ಎಸ್, ಫುಲ್ಲು ಪ್ರಿಪೇರ್ ಆಗಿದ್ದಾರೆ. ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನಿಮ್ಮ ಬಾಯ್ ಆರ್ ಗರ್ಲ್ ಫ್ರೆಂಡ್ ಆಗ್ಬೇಕು ಅಂದ್ರೆ ನೀವು ಕನ್ಸಿಡರ್ ಮಾಡೋ 3 ರೆಡ್ ಫ್ಲಾಗ್ಸ್. ಮಾಡದೇ ಇರೋ ತುಂಬಾ ಪೊಸೆಸಿವ್
ಆಗಿರಬಾರ್ದು. ಕ್ಲಿಂಗಿ ಇರಬಾರ್ದು, ತುಂಬಾ ಕ್ಲಿಂಗಿ ಇರಬಾರ್ದು. ಹುಡುಗ ಆಗಿರ್ಬೇಕು, ಬಾಯ್ ಫ್ರೆಂಡಿಗೆ ಹುಡುಗ ಆಗಿರ್ಬೇಕು, ಗರ್ಲ್ ಆಗಿ. ನಿಮ್ಮ ಕೋ ಆರ್ಟಿಸ್ಟ್ಗಳಲ್ಲಿ ಯಾರು ಸೆಟ್ಗೆ ಲೇಟಾಗಿ ಬರೋದು? ನನಗೆ ಡೈಲಿ ಸಂಜು ಎಲ್ಲಿ ಸೆಟ್ ಅಲ್ಲಿ ನಿದ್ದೆ ಮಾಡೋರು. ನಮ್ಮೂರ್ ಜನದಲ್ಲಿ ಇವ್ರಿಬ್ರು ನಿದ್ದೆ ಮಾಡ್ತಾರೆ ಸರ್. ಗ್ಯಾಪ್ ಸಿಕ್ಕಿದ್ರೆ ಇಬ್ರು ಹಿಂಗೆ ಸ್ಲಿಪ್ ಡೋಸ್ ಹಾಕೊಂಡ್ಬಿಡ್ತಾರೆ. ಗಾಸಿಪ್ ಮಾಡೋರು. ರಕ್ಷಿತೆ ಸರ್. ಹೌದಾ? ಏನ್ ಗಾಸಿಪ್ ಮಾಡಿದೀನಿ ಇಲ್ಲಿ ಒಪ್ಕೊಳ್ಳಿ, ಪರವಾಗಿಲ್ಲ. ಆಕ್ಚುಲಿ ಆತರ ಯಾರು ಇಲ್ಲ. ಹೆವಿ ಡೌ ಮಾಡೋರು. ಇದು ಅವಾಗ ಸುಮ್ನೆ ಮಾಡ್ತಾರೆ. ನೀವೇ ಸುಮ್ನೆ ತಮಾಷೆಗೆ ಅಂದ್ರೆ ಇಬ್ರು ಹೆಣ್ಮಕ್ಳನ್ನ ಅವಾಗ ನಗಿಸ್ತಾ ಇರೋಣ, ಮುಖದಲ್ಲಿ ಒಂದು ಮಂದಹಾಸ ಇರ್ಲಿ ಅಂತ. ಹೆವಿ ಪ್ರಪೋಸಲ್ಸ್ ಬರೋದು ಅಲ್ಲ, ಲೆಕ್ಕದ ಪ್ರಕಾರ ನನಗೇನೆ. ಲೆಕ್ಕನ ಆ ಕಡೆ ಇಟ್ರೆ ಇವ್ರಿಬ್ರಿಗೆ ಬರ್ತಾ ಇರತ್ತೆ. ನಿಮ್ಮ ಕೋ ಆರ್ಟಿಸ್ಟ್ಗಳನ್ನ ಫಸ್ಟ್ ಟೈಮ್ ನೋಡಿದಾಗ ಇದ್ದ ಜಡ್ಜ್ಮೆಂಟಲ್ ಥಾಟ್ ಈಗ ಚೇಂಜ್ ಆಗಿರೋದು. ಅಷ್ಟೊಂದು ಅಂದ್ರೆ ಲೈಕ್ ಅವ್ರು ತುಂಬಾ ಸೀರಿಯಸ್ ಆಗಿರ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಮೀಟಪ್ ಅಲ್ಲಿ. ಬಟ್ ಆಕ್ಚುಲಿ ಅವ್ರು ತುಂಬಾ ಚಿಲ್ ಆಗಿದ್ದಾರೆ, ಅಂದ್ರೆ ಆರಾಮಾಗಿ ಕೆಲಸ ಮಾಡ್ತಾರೆ. ಅನುಷಾ ಫುಲ್ ಚೇಂಜ್ ಆಯ್ತು. ಮೀಟ್ ಮಾಡಿದಾಗ ತುಂಬಾನೇ ಶೈ ಕ್ವೈಟ್ ಆಗಿದ್ರು. ಬಟ್ ಹೋಗ್ತಾ ಹೋಗ್ತಾ ಓ ಮೈ ಗಾಡ್, ಅವರಲ್ಲಿರೋ ಪರ್ಸನಾಲಿಟಿ ಹೇಗಿದೆ ಅಂದ್ರೆ ಲೈಕ್ ಫಸ್ಟ್ ಟೈಮ್ ಗೊತ್ತಾಗಲ್ಲ ಸರ್. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ರಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಹತ್ರ ಅದೊಂದು ಇನ್ವಿಸಿಬಲ್ ಶೀಲ್ಡ್ ಇದೆ ಸರ್, ಅದನ್ನ ಚೆನ್ನಾಗಿ ಹಾಕೊಂಡ್ಬಿಟ್ಟಿರ್ತಾರೆ, ಯಾರಿಗೂ ಔಟ್ಸೈಡರ್ಸ್ ಗೊತ್ತಾಗಲ್ಲ. ಅಂಡ್ ಅವ್ರ ನಗು ಕೂಡ ತುಂಬಾ ಇನ್ನೋಸೆಂಟ್ ಆಗಿದೆ, ಸ್ವೀಟ್ ಇದೆ. ನಮಗ್ ಮಾತ್ರ ಗೊತ್ತಿರುತ್ತೆ ಕಾಂಪೌಂಡ್ ಈ ಕಡೆ ಏನ್ ನಡೀತಿದೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾನ KFI ನ ಸ್ಟಾರ್ಗಳು ಮಾಡಿದ್ರೆ ಯಾರು ಸೂಟ್ ಆಗ್ತಾರೆ ಮತ್ತು ಯಾಕೆ? ಪ್ರೊಡಕ್ಷನ್ ಹೌಸ್ ಕಿರಿಕ್ ಪಾರ್ಟಿ ನೆನಪಾಗ್ತಿದೆ ನನಗೆ. ರಕ್ಷಿತ್ ಶೆಟ್ಟಿ, ರಶ್ಮಿಕಾ ಅವರು, ಸಂಯುಕ್ತ ಹೆಗ್ಡೆ. ಎಸ್ ಸಂಜನಾ ರೌಂಡ್. ಫಿಲ್ಮ್ ಅಲ್ಲಿರೋ ಡಬಲ್ ಧಮಾಕ ನಿಮ್ ರಿಯಲ್ ಲೈಫಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಲೈಫಲ್ಲಿ ನೋಡಿದೀರಾ? ಅಂದ್ರೆ ಅಟ್ ಎ ಟೈಮ್ ಒಂದ್ಸತಿ ನೋಡಿಲ್ಲ, ಬಟ್ ಡೆಫಿನೆಟ್ಲಿ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಒಂದೇ ಹುಡುಗನ್ನೇ ಲವ್ ಮಾಡ್ತಿದ್ರು ನಮ್ ಕಾಲೇಜಲ್ಲಿ. ಸೊ ಅಲ್ಲಿ ಲೈಕ್ ಫಸ್ಟ್ ಇಯರ್ ಇವ್ರ ಜೊತೆ ಸ್ಪೆಂಡ್ ಮಾಡಿದ್ರು, ಸೆಕೆಂಡ್ ಇಯರ್ ಇವ್ರ ಜೊತೆ ಸ್ಪೆಂಡ್ ಮಾಡಿದ್ರು. ಬಟ್ ಅದ 2 ವರ್ಷ ಆದ್ಮೇಲೆ ಅವ್ರ ಲೈಫ್ ಫುಲ್ ಮುಗೀತು ಅನ್ಸತ್ತೆ. ಅಂದ್ರೆ ಲೈಕ್ ಅವ್ರ ಪರಿಸ್ಥಿತಿ ಹೇಗೋ. ಇಬ್ರು ಜೊತೆನೂ ಇಲ್ವಾ? He's a happy guy. He's a happy guy. Yes. Todi. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಶೂಟಿಂಗ್ ಸೆಟ್ಟಲ್ಲಿ ನಿಮಗೆ ನಗಿಸಿರೋ ಮೋಸ್ಟ್ ಫನಿ ಮೂಮೆಂಟ್? ಮಾಯೆ ಸಾಂಗ್ ಮಾಡಬೇಕಾದ್ರೆ ರಕ್ಷಿತ್ನ ಎತ್ಕೊಳೋದು ಮತ್ತೆ ಆ ಥರ. ನೀವಿಬ್ರು ಎತ್ಕೋಬೇಕಿತ್ತಾ? ಎತ್ಕೊಂಡು ಈ ಗಣೇಶನ ಚಿಕ್ಕ ಮಕ್ಕಳು ಎತ್ಕೊಂಡು ರೌಂಡ್ ಹೊಡಿತಾರಲ್ಲ, ಓಕೆ ಎಲ್ಲ ಆಗಿದೆ. ಗ್ರೀನ್ ಒಂದು ಬಾಕಿ ಇದೆ. ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ 2 ನಿಜವಾದ ಫ್ಯಾಕ್ಟ್ ಮತ್ತು 1 ಸುಳ್ಳು ಹೇಳಿ. ಇದು ಓಕೆ, ಸಂಜನಾ ಅವ್ರದ್ದು ಹೇಳ್ತೀನಿ ಫಸ್ಟು. ಒಂದು, ಸೆಟ್ಟಿಗೆ ಲೇಟಾಗಿ ಬರ್ತಾರೆ. 2ನೇದು ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾನೆ ಇರ್ತಾರೆ. 3ನೇದು ಆಕ್ಟಿಂಗ್ ಅಂತೂ ಇವ್ರಿಗೆ ಬರೋದೇ ಇಲ್ಲ. First one is a lie. And third one is also a lie. ಸುಳ್ಳು ಹೇಳಿದ್ದೀರಾ ಇದರಲ್ಲಿ. You've not understood the game ಅಷ್ಟೇ. ತಿರ್ಗಾ ರಿಪೀಟ್. ಅವ್ರು ಹೇಳಿದ್ ಗೊತ್ತಾಗೋಯ್ತು ಬಿಡಿ. ಸೆಟ್ ಮೇಲೆ ತುಂಬ ಅರ್ಲಿಯಾಗಿ ಬರ್ತೀನಿ, ತುಂಬ ಬೇಗ ಬರ್ತೀನಿ. ನನ್ನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನನ್ನ ಕ್ವೆಶ್ಚನ್ ಕೇಳೋದೇ ಇಲ್ಲ, ಎಲ್ಲ ಗೊತ್ತು. ನಾನೇ ದೇವ್ರು. ಅನುಷಾದ್ ಬಗ್ಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಆ ಕಡೆ ಈ ಕಡೆ ಕಾಂಪೌಂಡ್ ಗೇಟ್ ಏನೂ ಇಲ್ಲ. ಒಂದು, ಬೇಗ ರೆಡಿ ಆಗ್ತಾರೆ, ಇನ್ನೋಸೆಂಟ್ ಥರ ಇರ್ತಾರೆ. ಓಕೆ, ಯಾವ್ದು ಸುಳ್ಳು ಅಂತ ಜನಕ್ಕೆ ಬಿಡೋಣ. ಎಸ್, ನೆಕ್ಸ್ಟ್ ಕ್ವಶನ್. ನಿಮ್ಮ ಡೈರೆಕ್ಟರ್ ಬಗ್ಗೆ ಇಷ್ಟ ಆಗದ ಒಂದು ಗುಣ, ಇಷ್ಟ ಆಗದೆ ಇರೋ ಒಂದು ಗುಣ? ಫಸ್ಟ್ ಅವ್ರು ತುಂಬಾನೇ ಹಾರ್ಡ್ ವರ್ಕಿಂಗು ಆ್ಯಂಡ್ ಹೀಸ್ ಅ ವರ್ಕಹಾಲಿಕ್ ನಿಜವಾಗ್ಲೂ. ಆ್ಯಂಡ್ ಸೆಟ್ ಮೇಲೆ ಯಾವಾಗಲೂ ಓಡಾಡ್ತಿರ್ತಾರೆ. ಆ್ಯಂಡ್ ಯು ವೋಂಟ್ ಸಿ ಹಿಮ್ ಟೇಕ್ ಅ ಬ್ರೇಕ್ ಡೆಫಿನೆಟ್ಲಿ. ತುಂಬ ಸಖತ್ ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ ಆ್ಯಂಡ್ ಸಖತ್ ಪ್ಯಾಷನೇಟ್ ಆಗಿದ್ದಾರೆ ಅವ್ರ ಕೆಲಸ ಬಗ್ಗೆ.
ಬಟ್ ಅಷ್ಟೇ ಪ್ಯಾಷನೇಟ್ ಆಗಿದ್ರೆ ಲೈಕ್ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ನಮ್ಮ ಕೈಲಿ. ಸ್ಕೂಲ್ ಹೆಡ್ ಮಾಸ್ಟರ್ ತರ. ಹೌದು, ಫುಲ್ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್, ಸ್ಟ್ರಿಕ್ಟ್ ಅಲ್ಲ ಬಟ್ ಹೆಡ್ ಮಾಸ್ಟರ್ ಥರ. ಆ್ಯಂಡ್ ಇಷ್ಟ ಆಗದೆ ಇರೋ ಗುಣ ಅದೇ ಇಷ್ಟ ಆಗದಿರೋ ಗುಣ ಅನ್ಕೊಂಡೆ. ಅದೇನೆ. ಬಟ್ ಅವ್ರು ತುಂಬಾ ನಾನ್ ವೆಜ್ ತಿನ್ನಕ್ ಫೋರ್ಸ್ ಮಾಡ್ತಾರೆ. ನೀನು ನಾನ್ ವೆಜ್ ತಿನ್ನಲ್ಲ, ನೋಡಿ ಚಿಕನ್ ಪೀಸ್ ಹೇಗೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ. ನೈಸ್. ಎಸ್ ಮ್ಯಾಮ್. ನಿಮ್ಮ ಪಾತ್ರದಿಂದ 2 ವಿಷಯಗಳನ್ನ ಕದಿಯೋದಾದರೆ ಯಾವುದು ಮತ್ತು ಯಾಕೆ? ನೇಮ್. ಓಕೆ, ಒಂದು ನೇಮಕ್ಕೆ ಎದ್ಬಿಡ್ತೀರಾ? ಅನುಷಾಗಿಂತ ಸಿರಿ ಇಷ್ಟನಾ? ಸಿರಿ ಕ್ಯೂಟ್ ಆಗಿದೆ, ನೇಮ್ ಚೆನ್ನಾಗಿದೆ. ಅನುಷಾ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಹಾ, ಸಿರೀಸ್ ನೈಸ್. ಯಾ, ಸಿರಿಯಲ್ಲಿ ಏನೇನ್ ಕ್ಯಾರೆಕ್ಟರ್ಸ್ ಇದೆಯೋ ಅದು ನನ್ನಲ್ಲೂ ಇದೆ. ಸೊ ಕದಿಯೋ ಅಂತದ್ದು ಇನ್ನೊಂದೇನೂ ಇಲ್ಲ. ನಿಮ್ಮ ಕೋ ಆರ್ಟಿಸ್ಟ್ಗಳಿಗೆ ಮ್ಯಾಟ್ರಿಮೋನಿಯಲ್ ಆ್ಯಡ್ ರೆಡಿ ಮಾಡೋದಾದರೆ ಹೇಗಿರುತ್ತೆ? ಸಂಜನಾ ಅವ್ರಿಗೆ ನಮ್ಮ ಹುಡುಗಿ ಸಂಜನಾ ಡಾಸ್, DAS ಅಲ್ಲ, DOSS. ಹೈಟು 5.3, ವೆಯ್ಟು 53. ಕರೆಕ್ಟಾಗಿ ಹೇಳಿದ? ಬಿಳಿ ಬಣ್ಣ, ಓಕೆ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲು. ಇವಳಿಗೆ ನಿಮ್ಮಲ್ಲಿ ಏನಾದರೂ ಗೋಬಿ ಮಂಚೂರಿ ಅಥವಾ ಪಾನಿಪುರಿ ತಿನ್ನುವಂಥ ಆಸೆ ಇದ್ದರೆ ಎಲ್ಲ ಸೈಡ್ಗೆ ಇಟ್ಬಿಡಿ. ಇವರು ತುಂಬ ಹೈಜೀನು. ಡಾಬಾ ಗೀಬಲ್ಲಿ ನಿಲ್ಲಿಸ್ಬೇಕು ಅಂದರೆ ಚಾನ್ಸೇ ಇಲ್ಲ, ನೋ ವೇ. ಸಾರಿ. ನೀವು ಬೇಸಿಕಲಿ ಹೆಲ್ತ್ ಕಾನ್ಶಿಯಸ್ ಆಗಿರಬೇಕು, ಹೈಜೀನ್ ಮೇಂಟೈನ್ ಮಾಡಬೇಕು, ಯೋಗ ಗೊತ್ತಿರಬೇಕು, ಟೈಮ್ ಸೆನ್ಸ್ ಇರಬೇಕು, ಆಮೇಲೆ ಇವ್ರನ್ನ ಲವ್ ಮಾಡೋ ಯೋಗನೂ ಇರಬೇಕು. ಇವ್ರು ಲವ್ ಮಾಡೋ ಯೋಗನೂ ಇವ್ರ ಕಡೆ ಬರೋದಾದ್ರೆ ಸೇಮ್ ಹೆಸರು ಅನುಷಾ, AKA ಸಿರಿ. ಹೈಟು 5.3, 5.4, ಹೈಟು 5.4, ವೆಯ್ಟು 54, ಬಿಳಿ ಬಣ್ಣ, ರೇಷ್ಮೆ ಕೂದಲು. ಆ ಹುಡುಗ ಫಸ್ಟು ಕಾಂಪೌಂಡ್ನ ಗುರುತಿಸ್ಬೇಕು, ಆಮೇಲೆ ಕಾಂಪೌಂಡ್ನ ಹಾರೋದನ್ನು ಕಲಿಬೇಕು. ಹೈ ಜಂಪ್ ಮತ್ತು ಲಾಂಗ್ ಜಂಪ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ಜಾಸ್ತಿ ಇರಿಟೇಟ್ ಮಾಡಬಾರ್ದು, ಅವರ ಇನ್ನೊಂದು ಮುಖ ನೋಡಬೇಕಾಗುತ್ತೆ. ಕಷ್ಟ ಇದೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸೆಟ್ ಅಲ್ಲಿ ನೀವು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲಿ ಬೇರೆ ಯಾರ್ದಾದ್ರು 3 ಜನದ್ದು ಏನೋ ಸಿಗ್ನೇಚರ್ ಸ್ಟೈಲ್ ಇದೆ, ಇಲ್ಲ ಒಂದು ಮ್ಯಾನರಿಸಮ್ ಇದೆ, ಇಲ್ಲ ಒಂದು ಡೈಲಾಗ್ ರಿಪೀಟ್ ಮಾಡ್ತಿರ್ತಾರೆ ಅಂದ್ರೆ ಅದು ಯಾವುದು ಯಾರ್ದು? ಸುದರ್ಶನ್ದು ತುಂಬಾ ಈಸಿ ಆಗಿದೆ. ವಾಟ್ಸಪ್ ಬ್ರೋ, ವೇಟ್ ಬ್ರೋ, ಬಫರ್ ಆಗ್ತಾ ಇದೆ. ಓಕೆ, ಅದು ಸುದರ್ಶನ್. ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬ್ರೋ. ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಕೊಡೋದಲ್ಲ ಮುಚ್ಚ, ಪ್ರಾಣ ಇರೋರ್ ಜೊತೆ ಕುಡಿಯೋದು, ಪ್ರಾಣ ಇರೋವರೆಗೂ ಕುಡಿಯೋದು. ಏನ್ ಸಿರಿ, ಏನ್ ತನು, ನಾನೇನ್ ತಪ್ಪು ಮಾಡಿದೀನಿ? ಹಿಂಗ್ ಮಾಡ್ತೀನ ನಾನು? ಏಯ್, ಇದು ಯಾವುದೋ ಸೀರಿಯಲ್, ಯಾವುದೋ ನೆನೆ ಸೀರಿಯಲ್ ನೋಡ್ಕೊಂಡ್ ಬಂದ್ಬಿಟ್ಟು ಫುಲ್ ಎಕ್ಸಾಜುರೇಟೆಡ್ ಇದು. ಆಕ್ಚುಲಿ ಸೀರಿಯಲ್ ಟೆಂಪಲ್ ಇತ್ತು. ಯಾವ್ದು ಪ್ಲಾನ್ ಮಾಡಿರ್ತೀರಿ ಎತ್ತಕ್ಕೆ? ನಿಮ್ಮ ಕೋ ಆಕ್ಟರ್ಸ್ಗಳ ರಿಯಲ್ ಲೈಫ್ಗೆ ಸೂಟ್ ಆಗೋ ಮೂವಿ ಟೈಟಲ್ ಯಾವುದು? ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸಂಜನಾ ಅವರಿಗೆ KTM. ಓಕೆ, ಲಾಸ್ಟ್ ಕ್ವಶನ್, ಒಂದೇ ಒಂದು ಚೀಟಿ ಇದೆ ನಿಮ್ದು. ನಿಮ್ಮ ಫೇಕ್ ಅಕೌಂಟಿಂದ ನೀವು ನಿಮ್ಮ ಕೋ ಆರ್ಟಿಸ್ಟ್ಗಳಿಗೆ ಕೇಳಬಹುದಾದ ಒಂದು ಪ್ರಶ್ನೆ. ನಿಮ್ಮ ಸೆಟ್ಟಲ್ಲಿ ನಿಮ್ಮ ಫೇವ್ರೇಟ್ ಆರ್ಟಿಸ್ಟ್ ರಕ್ಷಿತ್ ಅವರಂತೆ, ಹೌದಾ? ಸೀನ್ ಝೋನ್ ಇಗ್ನೋರ್ಡ್. ಅನುಷಾ ಅವ್ರಿಗೆ ಕಾಂಪೌಂಡ್ ದಾಟಕ್ಕೆ ಚಾನ್ಸ್ ಕೊಡ್ತೀರಾ? ಆಕ್ಚುಲಿ ಆಲ್ರೆಡಿ ಕಾಂಪೌಂಡ್ ಮೀರಿದೆ. ಅಲ್ಲ, ಮೆಸೇಜ್ ಕಳಿಸಾಗಿದೆ, ರಿಪ್ಲೈ ಓಪನು ಮಾಡಿಲ್ಲ, ನಾನು ಓಪನು ಮಾಡಲ್ಲ. ಏನ್ರು ಹಿಂಗೆ ಹೇಳ್ತಾ ಇದ್ದೀರಾ? ಫೇಕ್ ಅಕೌಂಟ್ ಅಲ್ವಾ? ಎಸ್, ಈ ಫನ್ ರೌಂಡಲ್ಲಿ ಗೆದ್ದಿರೋದು ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ರಕ್ಷಿತ್ ಅವರು. ಆ್ಯಂಡ್ ಬಟ್ ಸಿನಿಮಾ ಗೆದ್ರೆ 3 ಜನ ಗೆದ್ದಂಗೆನೆ. ಸೊ ಇದೇ ಸಿನಿಮಾ ಇದೆ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತದೆ. ಫೈನಲಿ ನಿಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಿದಾದ್ರೆ ಇಟ್ಸ್ ಎ ಟೈಮ್. ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಲು ಹೇಳ್ಕೊಂಬಂದಿದ್ದೀನಿ, ಮತ್ತೆ ಜೆನ್ಯೂನಾಗಿ ಕೇಳ್ಕೊತಾ ಇದ್ದೀನಿ.
ಹೊಸಬ್ರು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಯಾವುದಾದ್ರೂ ಟ್ರೈಲರು ಅಥವಾ ಟೀಸರು ನೀವೇನಾದರೂ ನೋಡೋ ಗ್ಯಾಪಲ್ಲಿ ಸ್ಕಿಪ್ ಮಾಡಿದರೆ ಅಥವಾ ಹಂಗೆ ಅಂದರೆ ಸ್ವೈಪ್ ಮಾಡಿದರೆ ದಯವಿಟ್ಟು ಒಂದೇ ಒಂದು ಸಲ ಯೂಟ್ಯೂಬಲ್ಲಿ ಹೋಗಿ ನಮ್ಮ ಟ್ರೈಲರ್ನ ಒಂದೇ ಒಂದು ಸಲ ನೋಡಿ. 100% ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬಂದು ನೋಡಿ, ಇಲ್ಲಾಂದರೆ ಬೇಡ. ಬಟ್ ದಯವಿಟ್ಟು ಒಂದೇ ಒಂದು ಸಲ ನಮ್ಮ ಯಾವುದಾದ್ರೂ ಕಂಟೆಂಟ್ನ ಯೂಟ್ಯೂಬಲ್ಲಿ ಓಪನ್ ಮಾಡಿ. ಹೊಸಬ್ರು ಮೂವಿ, ಕನ್ನಡ ಮೂವಿ. ಸೊ ನಿಮ್ಮ ಎಲ್ಲರ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ 21 ನವೆಂಬರ್ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರಲ್ಲೇ ಮೂವೀಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಪ್ರೀತಿ ಆಗಿದ್ರೆ, ಆ ಪ್ರೀತಿ ಪಜೀತಿ ಆಗಿದ್ರೆ, ಫ್ರೆಂಡ್ಶಿಪ್ ಆಗಿದ್ರೆ, ಲವ್ ಆಗಿದ್ರೆ ಆ್ಯಂಡ್ ಎಲ್ಲ ಎಮೋಷನ್ಸ್ ಇದೆ ನಮ್ಮ ಫಿಲ್ಮಲ್ಲಿ. ಸೊ ದಯವಿಟ್ಟು ಬಂದು ನೋಡಿ. ನಮ್ಮ ಕಡೆಯಿಂದ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ತುಂಬ ಒಳ್ಳೇದಾಗಲಿ ಆ್ಯಂಡ್ ಈ ಸಿನಿಮಾದಿಂದ ಸಿಕ್ಕಾಪಟ್ಟೆ ಒಳ್ಳೆ ಹೆಸರು ಬರಲಿ ಆ್ಯಂಡ್ ಸಿನಿಮಾನೂ ವರ್ಕ್ ಆಗಲಿ. ಇದರಿಂದ ಇನ್ನಷ್ಟು ಆಪರ್ಚುನಿಟೀಸ್ಗಳು ನಿಮ್ಮದಾಗಲಿ ಆ್ಯಂಡ್ KFIಯಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಫಿಲ್ಮ್ಸ್ಗಳನ್ನು ಮಾಡಿ ಇದೇ ಥರ ಎಂಟರ್ಟೈನ್ ಮಾಡ್ತಾರೆ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.